ಲೂಕರ ಶುಭ ಸಂದೇಶ 12ನೇ ಅಧ್ಯಾಯ 54ರಿಂದ 56. ಇದಲ್ಲದೆ ಆತನು ಜನರೆಲ್ಲರಿಗೂ ಹೇಳಿದ್ದೇನೆಂದರೆ, ಪಶ್ಚಿಮ ದಿಕ್ಕಿನಲ್ಲಿ ಮೋಡ ಏಳುವುದನ್ನು ನೀವು ನೋಡಿದ ಕೂಡಲೇ ಮಳೆ ಬರುತ್ತದೆ ಅನ್ನುತ್ತೀರಿ, ಹಾಗೇ ಆಗುತ್ತದೆ. ದಕ್ಷಿಣ ದಿಕ್ಕಿನ ಗಾಳಿ ಬೀಸಲಾಗಿ ಸೆಕೆ ಹುಟ್ಟುವುದು ಅನ್ನುತ್ತೀರಿ, ಅದೂ ಆಗುತ್ತದೆ. ಕಪಟಿಗಳು ನೀವು! ಭೂಮಿಯ ಆಕಾಶಗಳ ಭಾವವನ್ನು ಶೋಧಿಸುವುದಕ್ಕೆ ನಿಮಗೆ ಗೊತ್ತಿರುವಲ್ಲಿ ಈ ಸಮಯವನ್ನು ಶೋಧಿಸುವುದಕ್ಕೆ ನಿಮಗೆ ಯಾಕೆ ಗೊತ್ತಿಲ್ಲ? ಇಂದಿನ ವಾಕ್ಯ ನಮಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಪ್ರಭು ಯೇಸು ಅಂದ್ರೆ, ನೋಡಿ, ಪ್ರಾಣಿಗಳನ್ನ ನಾವು ನೋಡ್ತೀವಿ. ಏನಾದ್ರೂ ಭೂಕಂಪ ಆಗ್ತದೆ, ಪ್ರವಾಹ ಆಗ್ತದೆ, ಏನಾದ್ರೂ ವಾತಾವರಣದ ಮುಖಾಂತರವಾಗಿ ಕೇಡಾಗುತ್ತೆ ಅಂದ್ರೆ ಆ ಪ್ರಾಣಿಗಳು ಏನಾಗ್ತವೆ? ಬೇರೆ ಕಡೆ ಹೋಗೋದಕ್ಕೆ ನೋಡ್ತವೆ ಅಲ್ವಾ? ಆ ಪಕ್ಷಿಗಳಾಗಿರ್ಬೋದು, ನಾಯಿಗಳಾಗಿರ್ಬೋದು, ಎಲ್ಲ ಬೇರೆ ಕಡೆಗೆ ಸ್ಥಳಾಂತರವಾಗುವುದಕ್ಕೆ ನೋಡ್ತವೆ. ಅಂದ್ರೆ ಈ ಲೋಕದ ವಾತಾವರಣದ ದೃಷ್ಟಿಕೋನ ಹೋಗಿದೆ. ಅವು ಏನ್ ಮಾಡ್ತವೆ? ಯಾವಾಗಲೂ ಅದರ ಕಡೆಗೆ ಗಮನ ಇರ್ತವೆ. ಅವಕ್ಕೆ ಈ ಲೋಕದಲ್ಲಿ ಜೀವಿಸುವುದು ಬೇಕು. ಹಾಗಾಗಿ ಅವು ಏನ್ ಮಾಡ್ತವೆ ಅಂದ್ರೆ ಅವುಗಳ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸ್ತವೆ. ಹಾಗಾಗಿ ಅವು ಏನ್ ಮಾಡ್ತವೆ? ಸ್ಥಾನ ಪಲ್ಲಾಟವನ್ನ ಮಾಡ್ಬಿಡ್ತವೆ. ಹೌದಲ್ವಾ? ಅದೇ ರೀತಿಯಲ್ಲಿ ಪ್ರಭು ಯೇಸು ವಾಕ್ಯದ ಮುಖಾಂತರ ಹೇಳುವುದು ಅದನ್ನೇ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದೆ. ಏನ್ ಹೇಳ್ತಾರೆ? ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದೆ. ಅಂದ್ರೆ ನನ್ನ ಮನಸ್ಸು ಎಲ್ಲಿರ್ತದೆ? ನನಗೇನ್ ಬೇಕೋ ಅದ್ರ ಮೇಲೆ ಇರ್ತದೆ. ನನಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ ಅದ್ರ ಮೇಲೆ ನನ್ನ ಮನಸ್ಸಿರುತ್ತೆ. ಅದ್ರ ಬಗ್ಗೆ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತೀನಿ. ಅದರ ವಿಚಾರಗಳು, ಅದರ ವಿವರಣೆಗಳು ನಮಗೆ ಗೊತ್ತಿರ್ತದೆ. ಯಾವುದೋ ನನಗೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ, ನನಗೆ ಪ್ರಮುಖ ಅಂತ ಯಾವ್ದು ಅನ್ಸುತ್ತೋ ಅವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತೀವಿ. ಹೇಗೆ ಪ್ರಾಣಿ ತಾನು ಬದುಕುವುದಕ್ಕೋಸ್ಕರ ಇರುವ ವಾತಾವರಣವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳುತ್ತೋ, ಹಾಗೇನೆ ಒಬ್ಬ ಮನುಷ್ಯನು ಕೂಡ ತಾನಿರುವ ಪ್ರಪಂಚದಲ್ಲಿ ವಾತಾವರಣವನ್ನ ಗುರುತಿಸಬಲ್ಲನು ಅಲ್ವಾ? ಹಾಗೆಯೇ ಈ ಲೋಕದಲ್ಲಿ ಅವನು ಜೀವಿಸಲು ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ. ಅದನ್ನೇ ಪ್ರಭು ಯೇಸು ಹೇಳೋದು, ಈ ಲೋಕದಲ್ಲಿ ಜೀವಿಸೋದಕ್ಕೋಸ್ಕರ ನಿಮ್ಮನ್ನ ಕಳಿಸ್ಲಿಲ್ಲ. ಈ ಲೋಕದಲ್ಲಿ ನೀವು ಪರಲೋಕಕ್ಕೆ ಯೋಗ್ಯರು ಎಂಬುದನ್ನು ಸಾಧಿಸಿ ಬನ್ರಿ ಅಂತ ಕಳಿಸಿಕೊಟ್ಟಿರುವಂಥದ್ದು. ಆದರೆ ನೀವು ನಿಜವಾದ ಮೂಲವನ್ನ ಮರೆತು ಬಿಟ್ಟು ಲೋಕದಲ್ಲಿ ಜೀವಿಸೋದಕ್ಕೋಸ್ಕರ ಏನೇನನ್ನ ಮಾಡಬೇಕು, ಯಾವ್ಯಾವ ಆಲೋಚನೆಗಳಲ್ಲಿರಬೇಕು ಅವುಗಳನ್ನೆಲ್ಲ ಮಾಡ್ತೀರಿ. ವಾತಾವರಣದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರಗಳ ಮೇಲೆ ನೀವು ಹೀಗೆ ಆಗುತ್ತೆ ಅಂತ ಹೇಳ್ಬಲ್ರಿ. ಆದರೆ ಈ ಸಮಯ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಪರಲೋಕದ ವಿಚಾರವಾಗಿ ದೃಷ್ಟಿಕೋನ ಇರುವವನು ಮಾತ್ರ ಪರಲೋಕದ ಸಂಪೂರ್ಣ ವಿವರಣೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನನ್ನ ಮನಸ್ಸು ಪರಲೋಕದಲ್ಲಿದ್ದಾಗ ಮಾತ್ರ, ನನ್ನ ಮನಸ್ಸು ಪರಲೋಕವನ್ನ ಆಶಿಸಿದಾಗ ಮಾತ್ರ ಅದರ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನೋಡಿ, ನಾವಿಲ್ಲಿಂದ ಮನೆಯನ್ನು ಬಿಟ್ಟು ಹೋಗ್ತೀವಿ ಯಾವುದೋ ಒಂದು ಪ್ರಯಾಣಕ್ಕಾಗಿ, ಯಾವುದೋ ಒಂದು ಕುಟುಂಬವನ್ನು ಸಂಧಿಸುವುದಕ್ಕಾಗಿ ಹೋಗಿರ್ತೀವಿ. ಆದರೆ ಮನೆಯ ಬಗ್ಗೆ ಧ್ಯಾನ ನಮಗಿದ್ದೇ ಇರುತ್ತೆ. ಯಾಕೆ? ಮನೆ ನಮ್ದು. ಅದೇ ರೀತಿಯಲ್ಲಿ ನಾವಿವತ್ತು ಪರಲೋಕದಿಂದ ಬಂದವರು. ಅಂದರೆ ಅವರು ಸೃಷ್ಟಿಸಿ ನಮ್ಮನ್ನು ಇಲ್ಲಿ ಕಳಿಸಿದ್ದಾರೆ. ಅಂದಮೇಲೆ ನಾವು ಯಾರ ಸಾರೂಪ್ಯದಲ್ಲಿದ್ದೀವಿ? ದೇವರ ಸಾರೂಪ್ಯದಲ್ಲಿ. ಆಗಿದ್ರೆ ನಾವು ಎಲ್ಲಿಂದ ಬಂದಿದ್ದೀವಿ? ದೇವರ ಬಳಿಯಿಂದ ಬಂದವರು ನಾವು. ಅಂದರೆ ನಾವು ಎಲ್ಲಿಗೆ ಹೋಗಿ ತಲುಪಬೇಕು? ದೇವರ ಬಳಿಗೆ ಹೋಗಿ ತಲುಪಬೇಕು. ಹಾಗಿದ್ರೆ ನಮ್ಮ ಧ್ಯಾನ ಎಲ್ಲಿರಬೇಕು? ನಾವು ಏನನ್ನ ಬಿಟ್ಟು ಬಂದಿದ್ದೀವಿ ಅದನ್ನೇ ಮರೆತು ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನಮ್ಮ ಸ್ವಂತ ಮನೆಯನ್ನ ಮರೆತುಬಿಟ್ಟು ನೆಂಟರ ಮನೆಯಲ್ಲೇ ಜೀವನ ಅಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಒಂದು ಅಂತ್ಯ ಇದೆ. ಅಲ್ಲಿ ಬಿಟ್ಬಿಟ್ಟು ನಾವು ನೆಂಟರ ಮನೆಯನ್ನ ಬಿಟ್ಬಿಟ್ಟು ವಾಪಸ್ ಬರಲೇಬೇಕು. ಅದೇ ರೀತಿ ಈ ಲೋಕವನ್ನ ಬಿಟ್ಟು ಹೋಗಲೇಬೇಕು. ಯಾರ ಬಳಿಗೆ? ತಂದೆಯ ಬಳಿಗೆ. ಆ ಒಂದು ನ್ಯಾಯ ತೀರ್ಪಿಗೆ ನಾವು ಗುರಿಯಾಗದಂತೆ ಜೀವಿಸೋದಕ್ಕೆ ನಾವು ಶ್ರಮಿಸಬೇಕು. ನ್ಯಾಯ ತೀರ್ಪು ಯಾರಿಗಿದೆ ಅಂತ ವಾಕ್ಯ ಹೇಳ್ತದೆ. ಯಾರು ನೀತಿವಂತರು ಅವರಿಗಿದೆ ಅಂತ ಹೇಳುತ್ತಾ? ಯಾರು ಕರ್ತನವರು ಅವರಿಗಿದೆ ಅಂತ ಹೇಳುತ್ತಾ? ಇಲ್ಲ, ಕರ್ತನ ವಿರೋಧಿಗಳಿಗೆ ಇರುವಂಥದ್ದು. ಅಂದರೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳ್ರಿ, ನಮಗಾಗಿ ಪರಲೋಕ ಸಿದ್ಧವಾಗಿದೆ. ದೇವರು ನಮಗಾಗಿ ಜಾಗವನ್ನು ಕೊಡಲು ಸಿದ್ಧರಿದ್ದಾರೆ. ಆದರೆ ಇವತ್ತು ಕೂಡ ನಾವು ಲೋಕದಲ್ಲಿನ ಜೀವಿತವನ್ನು ಅತಿಯಾಗಿ ಆಶಿಸಿ, ಈ ನೆಂಟರ ಮನೆಯಂತಿರುವ ಈ ಭೂಲೋಕವನ್ನು ಅತಿಯಾಗಿ ಅಪೇಕ್ಷಿಸಿ ಇಲ್ಲಿ ಜೀವನ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಪರಲೋಕಕ್ಕೆ ಹೋಗಿ ಸೇರಲು ಮಾಡಬೇಕಾದ ಕಾರ್ಯಗಳ ಕಡೆಗೆ ಗಮನ ಇಲ್ಲ. ಪ್ರಭು ಯೇಸುವಿನ ಆಗಮನ ಆಗಿರುವ ಆ ಜಾಗದಲ್ಲೂ ಕೂಡ ಹಾಗೇನೆ
ಅಲ್ಲಿ ನಡೀತಿರುವ ಸಂಗತಿಗಳನ್ನ ಜನರಿಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆ? ಅವರೆಲ್ಲರ ಆಲೋಚನೆ, ಅವರೆಲ್ಲರ ವಿಚಾರ ಲೋಕಕ್ಕೆ ಅಂಟಿಕೊಂಡ್ಬಿಟ್ಟಿದೆ. ನಾವು ಹೆಂಗೆ ಜೀವನ ಮಾಡಬೇಕು, ನಮ್ಗೆ ಹೆಂಗೆ ಲಾಭ ಆಗುತ್ತೆ, ನಮ್ಗೆ ಹೆಂಗೆ ಈ ಸಮಯವನ್ನು ಕಳೆಯೋದಕ್ಕೆ ಸಹಕಾರಿಯಾಗುತ್ತೆ, ನಾವು ಹೇಗೆ ಸಂತೋಷವನ್ನು ಈ ಲೋಕದಲ್ಲಿ ಪಡ್ಕೊಳ್ಳೋದು, ಈ ರೀತಿ ಓಡ್ತಾ ಇದ್ದಾರೆ. ಅವು ಯಾವ ಸಂತೋಷವನ್ನು, ಯಾವ ನೆಮ್ಮದಿಯನ್ನು ಈ ಲೋಕದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ದೇವರಲ್ಲಿ ನೆಲೆಗೊಳ್ತಾರೋ ಆವಾಗ ಸರಿಯಾದಂಥ ಸಂತೋಷ, ನೆಮ್ಮದಿ, ಸಮಾಧಾನಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಲೋಕದಲ್ಲಿ ಒಬ್ಬ ತಂದೆಯಾದವನು ದುಡಿದು ಬರ್ತಾನೆ ಅಂತ ಅನ್ಕೊಳ್ಳಿ. ಅಲ್ಲಿ ಎಲ್ಲ ಮೋಸ ಮಾಡುವ ಜನರ ನಡುವೆ, ಹೊಂಚು ಹಾಕುವ ಜನರ ನಡುವೆ, ಎಲ್ಲ ರೀತಿಯ ಜನರ ನಡುವೆ ಜೀವನ ಮಾಡಿ ಬಂದಿರ್ತಾನೆ. ಬಂದಾಗ ಅವರ ಮನೆಯಲ್ಲಿ ಒಂದು ಮಗು ಇರ್ತದೆ ಅಂತ ಅಂದ್ಕೊಳ್ಳಿ. ಎಲ್ಲ ರೀತಿಯ ಆಲೋಚನೆಗಳು ಒಳಗೊಂಡಂತಹ ಮನುಷ್ಯರ ನಡುವೆ ಜೀವನ ಮಾಡಿಬಿಟ್ಟು ಇಲ್ಲಿ ಬಂದಾಗ ಆತನಿಗೊಂದು ಸಂತೋಷ ಇರುತ್ತೆ. ಯಾಕೆ ಗೊತ್ತಾ? ಆ ಮಗು ನಿಷ್ಕಲ್ಮಶವಾಗಿರ್ತದೆ. ಆ ಮಗು ಪರಿಶುದ್ಧವಾದ ಮನಸ್ಥಿತಿಯನ್ನು ಹೊಂದಿಕೊಂಡಿರುತ್ತೆ. ಆ ಮಗು ಬಿಸ್ಕೆಟ್ ತಿನ್ನುವಾಗ ಎಲ್ಲ ಹಚ್ಕೋಬಹುದು, ಆದರೆ ಅದರ ಮನಸ್ಸು ಪರಿಶುದ್ಧ. ಅದು ನಗುವಾಗ ತಾನು ಕೊಳಕಾಗಿದ್ದೀನಿ ಅಂತ ಗೊತ್ತಿರಲ್ಲ, ಅದಕ್ಕೆ ನಗಾಡುತ್ತೆ ಸಂತೋಷವಾಗಿ. ಅದು ಅಳುವಾಗ ತನಗೆ ನೋವಾಯ್ತು ಹತ್ತು ಬಿಡುತ್ತೆ. ಯಾವುದೇ ರೀತಿಯ ಎರಡು ಮನಸ್ಸಿನ ವಿಚಾರವನ್ನ ಮಾಡೋದೇ ಇಲ್ಲ ಮಗು. ಅಂದ್ರೆ ಆ ಪರಿಶುದ್ಧತೆ ಅಂತಕ್ಕಂಥದ್ದು ನಮ್ಮ ಲೌಕಿಕ ಭಾರವನ್ನೆಲ್ಲ ಇಳಿಸುವ ಜಾಗ. ಆ ಮಗುವಿನಲ್ಲಿ ಒಬ್ಬ ತಂದೆಯ ಭಾರ ಇಳಿತದೆ. ಲೋಕದಲ್ಲಿ ಮೋಸ ಮಾಡುವವರ ನಡುವೆ, ಮತ್ತೊಂದು ವಿಚಾರಗಳಲ್ಲಿ ಒಳಗೊಂಡ ವ್ಯಕ್ತಿತ್ವಗಳ ನಡುವೆ ಜೀವನ ಮಾಡಿ ಸಾಕಾಗಿ ಬಂದಂತ ಒಬ್ಬ ವ್ಯಕ್ತಿಗೆ ಒಂದು ಮಗುವಿನ ಪರಿಶುದ್ಧತಾ ಆ ಮನಸ್ಥಿತಿಯು ಒಂದು ಹಗುರವಾದ ನೆಲೆಯನ್ನು ಅನುಗ್ರಹಿಸಿಕೊಡ್ತದೆ. ಹಾಗಿದ್ರೆ ಅರ್ಥೈಸಿಕೊಳ್ಳ್ರಿ, ತಂದೆಯಾದ ದೇವರಲ್ಲಿ ನೆಲೆಗೊಂಡ್ರೆ ಇನ್ನೆಷ್ಟು ಸಂತೋಷ, ಇನ್ನೆಷ್ಟು ನೆಮ್ಮದಿ, ಇನ್ನೆಷ್ಟು ಸಮಾಧಾನವನ್ನ ಈ ಜೀವಿತ ಹೊಂದಿಕೊಳ್ಳಬಹುದು ಅನ್ನೋದನ್ನ ಯೋಚನೆ ಮಾಡ್ರಿ. ಯಾಕೆಂದ್ರೆ ಮಗುವಿನ ಪರಿಶುದ್ಧತೆಗಿಂತ ಪರಿಶುದ್ಧರು ನಮ್ಮ ಪ್ರಭು ಯೇಸು ಕ್ರಿಸ್ತರು, ಸೇನಾಧೀಶ್ವರನಾದ ದೇವರು. ಅವರ ಒಳ್ಳೆಯತನಕ್ಕೆ ಮಿತಿಯೇ ಇಲ್ಲ. ಅವರ ಪ್ರೀತಿಯಲ್ಲಿ ಯಾವುದೇ ಕಲ್ಮಶ ಇಲ್ಲ. ಅಷ್ಟು ಪರಿಶುದ್ಧತೆ, ಅಷ್ಟು ನೀತಿವಂತಿಕೆ ತಂದೆಯಾದ ದೇವರಲ್ಲಿದೆ. ಹಾಗಿದ್ರೆ ನಮ್ಮ ದೃಷ್ಟಿಕೋನ ಆತನ ನೆಲೆಗೊಂಡಿದ್ರೆ ನಾನು ಈ ಕ್ಷಣದ ದೈವತ್ವದ ಪ್ರತಿಯೊಂದು ಪ್ರಸನ್ನತೆಯನ್ನ, ಪ್ರತಿಯೊಂದು ಕಾರ್ಯವನ್ನ ಅರ್ಥ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದಿದ್ರೆ ಸಾಧ್ಯ ಆಗುವುದಿಲ್ಲ. ಈ ಲೋಕದಲ್ಲಿ ಯಾವ ರೀತಿಯ ಮೋಡದ ವಾತಾವರಣ ಅಥವಾ ಗಾಳಿ ಬೀಸುವ ಮೂಲಕವಾಗಿ ಎಷ್ಟೋ ವಿಚಾರಗಳನ್ನು ತಿಳಿದುಕೊಳ್ಳುವ ನಾವು ತಂದೆಯಾದ ದೇವರ ಪ್ರಸನ್ನತೆ, ಆಶೀರ್ವಾದ, ಅವರ ಮಹೋಪಕಾರಗಳು, ಅವರ ಅದ್ಭುತ ಕಾರ್ಯಗಳು, ಅವರು ನಡೆಸುತ್ತಿರುವ ಕಾರ್ಯಗಳನ್ನೆಲ್ಲ ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ಕರ್ತನ ಮೇಲೆ ಅಭಿಲಾಷೆ ಇಲ್ಲ, ನಮ್ಮಲ್ಲಿ ಕರ್ತನ ಮೇಲೆ ಒಂದು ಆಸಕ್ತಿ ಇಲ್ಲ. ಹಾಗಾಗಿ ಇದನ್ನ ವಾಕ್ಯ ನಮಗೆ ಹೇಳುವಂಥದ್ದು ಅದನ್ನೇ ನೋಡ್ರಿ. ಇದಲ್ಲದೆ ಆತನು ಜನರೆಲ್ಲರಿಗೂ ಹೇಳಿದ್ದೇನೆಂದರೆ, ಪಶ್ಚಿಮ ದಿಕ್ಕಿನಲ್ಲಿ ಮೋಡ ಏಳುವುದನ್ನು ನೀವು ನೋಡಿದ ಕೂಡಲೇ ಮಳೆ ಬರುತ್ತದೆ ಅನ್ನುತ್ತೀರಿ, ಹಾಗೆ ಆಗ್ತದೆ. ದಕ್ಷಿಣ ದಿಕ್ಕಿನ ಗಾಳಿ ಬೀಸಲಾಗಿ ಸೆಕೆ ಹುಟ್ಟುವುದು ಅನ್ನುತ್ತೀರಿ, ಅದೂ ಆಗುತ್ತದೆ. ಕಪಟಿಗಳು ನೀವು. ಭೂಮಿ ಆಕಾಶಗಳ ಭಾವವನ್ನು ಶೋಧಿಸುವುದಕ್ಕೆ ನಿಮಗೆ ಗೊತ್ತಿರುವಲ್ಲಿ ಈ ಸಮಯವನ್ನು ಶೋಧಿಸುವುದಕ್ಕೆ ನಿಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿದ್ರ, ಗೊತ್ತಾಯ್ತಾ? ಅಂದ್ರೆ ವಾತಾವರಣವನ್ನು ನೋಡಿ ನೀವು ಗುರುತಿಸಬಲ್ರಿ ಇದೇ ರೀತಿಲಿ ಆಗುತ್ತೆ ಅಂತ. ಆದ್ರೆ ದೇವರು ಅತಿ ಶ್ರೇಷ್ಠವಾದ ಮಹೋಪಕಾರವನ್ನ ಮಾಡ್ತಾ ಇದ್ದಾರೆ. ಪ್ರಭು ಯೇಸುವಿನ ಆಗಮನ ಅಲ್ಲಾಗಿದೆ. ಪ್ರಭು ಯೇಸು ನಿಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನ ಗುರುತಿಸೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ. ಅವರ ಮಹೋಪಕಾರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ಕಾರ್ಯಗಳಲ್ಲಿ, ಅವರ ಮಾತಿನಲ್ಲಿ ಏನೋ ಒಂದು ಎಚ್ಚರಿಕೆ ದೊರಕ್ತಾ ಇದೆ. ಆ ಎಚ್ಚರಿಕೆಗೊಳ್ಳುವಂತ ಮನಸ್ಥಿತಿ ನಿಮ್ಮಲ್ಲಿ ಮೂಡ್ತಾ ಇಲ್ಲ. ನೀವು ಎಲ್ಲರೂ ಕೂಡ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎನ್ನುವಂತ ಎಷ್ಟೋ ಸಂದೇಶವನ್ನ ಪ್ರಭು ಯೇಸು ನೀಡ್ತಾರೆ. ಆದರೆ ಅದರ ಕಡೆಗೆ ಗಮನ ಇಲ್ಲ. ಯಾಕೆಂದ್ರೆ ಆಸೆ ಲೋಕದ ಮೇಲಿದೆ. ಲೋಕದ ಮೇಲಿನ ಆಸೆಯು ಪರಲೋಕದನ್ನ ತ್ಯಜಿಸುವಂತೆ ಮಾಡ್ತದೆ. ಅರ್ಥ ಆಯ್ತಾ? ಹಾಗಾಗಿ ಆದಾಮನು ಮಾಡಿದ್ದನ್ನೇ ಆಶೆ, ಆಕರ್ಷಣೆ. ನೋಡಿ, ನಾವು ಯಾವಾಗಲೂ ದೇವರ ಮಾತಿಗೆ ಬದ್ಧರಾದರೆ, ಆ ಆಶೆ ಆಕಾಂಕ್ಷೆಗಳಿಗಿಂತ ತಂದೆಯಾದ ದೇವರನ್ನೇ ಹೆಚ್ಚಾಗಿ ಪ್ರೀತಿಸಿದ್ರೆ ನಾವು ಕೂಡ ಪಾಪವನ್ನು ಮಾಡೋದಿಲ್ಲ. ಆದಾಮನು ಕೂಡ ಪಾಪವನ್ನು ಮಾಡ್ತಿರಲಿಲ್ಲ. ಅವನಿಗೆ ತಂದೆಯಾದ ದೇವರಿಗಿಂತಲೂ ಹೆಚ್ಚಿನದು ಇನ್ಯಾವುದೋ ಅಂತ ಅನ್ನಿಸ್ತು. ಆಕೆಯ ಮಾತು ಅನ್ನಿಸ್ತು, ಆಕೆಗೆ ಸರ್ಪದ ಮಾತು ಅನ್ನಿಸ್ತು.
ಅಂದರೆ ನಾವು ಯಾವಾಗ ದೇವರಿಗಿಂತ ಹೆಚ್ಚಿನದಾಗಿ ಯಾವುದನ್ನಾದರೂ ಒಂದನ್ನು ನೋಡ್ತಾ ಇದ್ದೀವಿ, ಯಾವುದಕ್ಕಾದ್ರೂ ಹೆಚ್ಚಾಗಿ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂದರೆ ಅದು ನನ್ನನ್ನು ಸಂಪೂರ್ಣವಾಗಿ ಪಾಪಕ್ಕೆ ಮುಳುಗಿಸಿ ದೇವರ ಪ್ರಸನ್ನತೆಯಿಂದ ದೂರ ತಳ್ಳಿ ನಮ್ಮನ್ನು ಕಷ್ಟ ತೊಂದರೆಗಳಿಗೆ ಗುರಿ ಮಾಡ್ತದೆ ಎಂಬುದನ್ನು ಮರಿಬೇಡಿ. ಅದೇ ಆಗಿದ್ದು ಆದಾಮ ಹವ್ವರ ಜೀವಿತದಲ್ಲಿ. ಹಾಗಾಗಿ ಇಂದಿನ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು, ಲೋಕದ ಎಲ್ಲ ವಿಚಾರವನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಸರಿ, ಆದರೆ ಈಗ ನಡೀತಾ ಇರುವಂತಹ ಸಂದರ್ಭಗಳನ್ನು ಅರ್ಥೈಸಿಕೊಳ್ಳ್ರಿ. ದೇವರು ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅದರ ಕಡೆಗೆ ಗಮನ ಹರಿಸ್ರಿ. ದೇವರನ್ನು ದೃಷ್ಟಿಸಿ ಜೀವಿಸುವುದನ್ನು ಕಲಿತುಕೊಳ್ಳಿ. ಯಾಕೆಂದರೆ ದೇವರಲ್ಲಿ ಮಾತ್ರವೇ ನಿತ್ಯ ನೆಮ್ಮದಿ, ನಿತ್ಯ ಸಮಾಧಾನ, ನಿತ್ಯ ಸಂತೋಷಗಳು ಇರುವಂಥದ್ದಾಗಿರ್ತದೆ. ಹಾಗಾಗಿ ಇಂದಿನ ವಾಕ್ಯ ನಮಗೆ ಹೇಳುವಂತಹ ಈ ನೈಜ ರೂಪವನ್ನು ಅರ್ಥೈಸಿಕೊಂಡು ಜೀವಿಸಲು ದೇವಾದಿದೇವನು ನಮಗೆ ಜ್ಞಾನವನ್ನು ನೀಡಲಿ, ದೇವಾದಿದೇವನು ನಮಗೆ ಮನಸ್ಥಿತಿಯನ್ನು ನೀಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ದೇವರು ನೀಡುವಂಥ ಪ್ರತಿ ಕ್ಷಣಗಳು ಕೂಡ ಹೊಸದಾಗಿ ನಮಗೆ ಯಾಕೆ ಸಿಗ್ತವೆ? ಹೋದ ಕ್ಷಣ ಕಳೆದೋಯ್ತು, ನೆಕ್ಸ್ಟ್ ಬರೋದು ನನಗೆ ಆ ಹಳೆಯ ವಿಚಾರವನ್ನು ಮತ್ತೆ ತಂದು ಕೊಡೋದಿಲ್ಲ, ಹೊಸತನ ಇರ್ತದೆ. ನಾನು ಮತ್ತೆ ಬೇಕಾದರೆ ಅಲ್ಲಿ ಮಾಡಿದ ತಪ್ಪನ್ನು ಮಾಡದೆ ಜೀವಿಸುವ ಒಂದು ಅವಕಾಶ ಸಿಗ್ತದೆ. ಅಂದರೆ ದೇವರು ಹೊಸತನ್ನ ನಮಗೆ ಕೊಡ್ತಾ ಇರ್ತಾರೆ. ಯಾಕೆ ಅಂದರೆ, ಮಗನೇ ನೀನು ಹೊಸತನದಲ್ಲಿ ಜೀವಿಸು, ಹೊಸ ಚೈತನ್ಯದಿಂದ ಜೀವಿಸು, ಹೊಸ ಒಡಂಬಡಿಕೆ ಪಾಲುಗಾರನಾಗು ಅಂತ. ಇದರ ಅರ್ಥವನ್ನೇ ನಾವು ತಿಳ್ಕೊಳ್ಳಿಲ್ಲ ಅಂದರೆ ಬಹಳ ಕಷ್ಟ. ಹಾಗಾಗಿ ನಮಗೆ ಹೇಗೆ ಲೋಕದ ಜಂಜಾಟದಲ್ಲಿ ನರಳಾಡಿ ಮನೆಗೆ ಬಂದಾಗ ಒಂದು ಮಗುವಿನಿಂದ ಅಷ್ಟು ಸಂತೋಷ ನೆಮ್ಮದಿ ಸಿಗ್ತದೋ, ಅದೇ ರೀತಿಯಲ್ಲಿ ಇಡೀ ಜೀವಿತದ ಭಾರವು ನಮಗೆ ಏನೇ ಇದ್ರೂ ಕೂಡ ದೇವರಲ್ಲಿ ನೆಲೆಗೊಂಡಾಗ ಆ ಭಾರವೆಲ್ಲವೂ ಅಳಿದು ಹೋಗ್ತದೆ. ಆ ಕಷ್ಟ, ನೋವು, ವೇದನೆಗಳೆಲ್ಲವೂ ಅಳಿದು ಹೋಗ್ತವೆ. ಅವರ ಪ್ರಸನ್ನತೆಯನ್ನು ನಾವು ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಪ್ರೀತಿಯನ್ನು ಸವಿಯೋದಕ್ಕೆ ಸಾಧ್ಯ ಆಗ್ತದೆ. ಅವರ ಮಹೋಪಕಾರಗಳನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ದೇವರು ಅತೀ ಪರಿಶುದ್ಧರು, ಅತೀ ಒಳ್ಳೆಯವರು. ನಿಮ್ಗೆ ಇಡೀ ಲೋಕದಲ್ಲಿ ಸಿಗದಂತಹ ಎಷ್ಟೋ ಅಮೋಘವಾದಂಥ ವಿಚಾರಗಳು, ಅಮೋಘವಾದಂತಹ ಮನಸ್ಸಿಗೆ ಸಂತೋಷ ನೀಡುವ ಸಂಗತಿಗಳು ದೇವರೊಂದಿಗೆ ನೀವು ಕಳೆಯುವಾಗ ಸಿಗ್ತದೆ. ಇದು ಸತ್ಯ. ಹಾಗಾಗಿ ಇಂದಿನ ವಾಕ್ಯ ಹೇಳುವಂಥದ್ದು, ಲೋಕವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋ ದೇವರನ್ನ ಅರ್ಥ ಮಾಡ್ಕೊಳ್ದೆ ಹೋದರೆ ನೀನು ಮಾಡುವುದೆಲ್ಲವೂ ವ್ಯರ್ಥ ಎಂಬುದನ್ನು ಇಂದಿನ ವಾಕ್ಯ ಹೇಳ್ತದೆ. ನೀವು ಎಷ್ಟೇ ಈ ಲೋಕದಲ್ಲಿ ಜ್ಞಾನಿಯಾಗಿದ್ದು ನಾನು ನೈಜ ಜೀವಿತಕ್ಕೆ ಬೇಕಾದ, ನಿತ್ಯ ಜೀವಕ್ಕೆ ಬೇಕಾದಂತಹ ಅಮೋಘವಾದಂಥ ವಿಚಾರವನ್ನೇ ಕಳೆದುಕೊಂಡ್ಬಿಟ್ರೆ ನಾನು ಎಲ್ಲವನ್ನ ಕಳೆದುಕೊಂಡಂತೆ ಎನ್ನುವುದನ್ನು ವಾಕ್ಯ ಹೇಳ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಕರ್ತನ ಕಡೆಗೆ ದೃಷ್ಟಿಸುವುದನ್ನು ಕಲಿತು ಅವರು ಮಾಡ್ತಾ ಇರುವ ಕಾರ್ಯ, ಅವರ ವಿಚಾರಗಳನ್ನು ಹೆಚ್ಚಾಗಿ ಗಮನಿಸಿ ಅವರ ಕಡೆಗೆ ನಡೆಯಲು, ಅವರು ನಡೆಸುತ್ತಿರುವ ಕಾರ್ಯಕ್ಕೆ ಬದ್ಧರಾಗಿ, ಅವರ ಚಿತ್ತಕ್ಕೆ ಬದ್ಧರಾಗಿ ಜೀವಿಸುವುದರ ಕಡೆಗೆ ಗಮನ ಹರಿಸಲು ಬೇಕಾದ ಎಲ್ಲ ಜ್ಞಾನವನ್ನು, ಎಲ್ಲ ವರದಾನಗಳನ್ನು ತಂದೆಯಾದ ದೇವರು ನಮಗೆ ನೀಡಲಿ. ಆತ್ಮರ ಬಲದಿಂದ ನಮ್ಮನ್ನು ತುಂಬಿಸಿರಿ. ಆತ್ಮರ ಬಲವು ನಮ್ಮನ್ನು ನಿತ್ಯ ಜೀವಕ್ಕೆ ಕೊಂಡೊಯ್ಯಲಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆಯಾದ ದೇವರನ್ನು ಪ್ರಾರ್ಥಿಸೋಣ. ಆಮೇಲೆ ಪ್ರೀತಿ ಸ್ವರೂಪನ ತಂದೆಯೇ, ಕೃಪಾಳು ದೇವನೇ, ಕರುಣಿಸುವ ಆತನೇ, ಜೀವದಾಯಕನೇ, ಒಂದೊಂದು ಕ್ಷಣವು ಅಮೋಘವಾದದ್ದು. ನೀವು ನೀಡುವ ಹೊಸ ದಿನಗಳು ಹೊಸ ಜೀವಿತಕ್ಕೆ ಪ್ರಾರಂಭ. ಇಷ್ಟು ದಿನ ಪಾಪ ಮಾಡಿದ್ದಿ ಸರಿ, ಆದರೆ ಅದಕ್ಕಾಗಿ ಪಶ್ಚಾತ್ತಾಪಪಟ್ಟು ಕರ್ತನ ಕಡೆಗೆ ಅಭಿಮುಖನಾಗಿ ಜೀವಿಸು ಎಂಬುದಾಗಿ ಕರೆ ನೀಡಿದ್ದೀರಿ. ಲೋಕದಲ್ಲಿ ಏನೇ ಬದಲಾವಣೆ ಆದರೂ ತಿಳಿದುಕೊಳ್ಳುವ ಸಾಮರ್ಥ್ಯ, ಜ್ಞಾನವನ್ನು ದೇವರು ನೀಡಿದ್ದಾರೆ. ಹಾಗೆಯೇ ಪರಲೋಕವನ್ನು ಅರಿತುಕೊಳ್ಳುವ ಜ್ಞಾನವನ್ನು ಕೂಡ ನೀಡಿದ್ದಾರೆ. ಆದರೆ ಇಂದು ನಾವು ಪರಲೋಕವನ್ನ ತ್ಯಜಿಸಿ, ತಿರಸ್ಕರಿಸಿ ಭೂಲೋಕವನ್ನ ಅತಿಯಾಗಿ ಆಶಿಸುವುದರಿಂದಲೇ ನಮ್ಮ ಬದುಕು ಇನ್ನೂ ಜಂಜಾಟಗಳಲ್ಲಿ, ಇಂದು ತೊಂದರೆಗಳಲ್ಲಿ, ಇನ್ನೂ ಕೂಡ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲದ ಜೀವಿತದಲ್ಲಿ ತೊಳಲಾಡ್ತಾ ಇದೆ. ಲೋಕದಲ್ಲಿ ಏನೋ ಸಂಪಾದಿಸಬೇಕು, ಯಾವುದೋ ಸ್ಥಾನಕ್ಕೆ ಹೋಗಬೇಕೆಂಬ ಆಲೋಚನೆಯಿಂದ ಪರಲೋಕದ ನೈಜ ನಿತ್ಯ ಜೀವದ ಮಹೋನ್ನತ ಪದವಿಯನ್ನು ಕಳೆದುಕೊಳ್ಳಲು ಸಿದ್ಧರಾಗ್ತಾ ಇದ್ದೇವೆ. ದೇವ, ನಮ್ಮನ್ನು ಕ್ಷಮಿಸಿರಿ. ಈ ಅಜ್ಞಾನದ ನಿಮಿತ್ತ, ಈ ಒಂದು ಬುದ್ಧಿ ಇಲ್ಲದ ನಿರ್ಧಾರಗಳ ನಿಮಿತ್ತ ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ಇನ್ನು ಮುಂದೆಯಾದರೂ ನಾವೆಲ್ಲರೂ ಕೂಡ ನಿಮ್ಮನ್ನು ದೃಷ್ಟಿಸುತ್ತಾ, ನಿಮ್ಮ ಪ್ರೀತಿಯನ್ನು ಸವಿಯುತ್ತಾ, ನಿಮ್ಮ ಒಂದು ಪ್ರಸನ್ನತೆಯ ಬೆಳಕಿನಲ್ಲಿ ಅತ್ಯುನ್ನತವಾದ ಜೀವಿತವನ್ನು ಹೊಂದಿಕೊಂಡು ಜೀವಿಸಲು ನಮಗೆ ಅನುವು ಮಾಡಿಕೊಡಿರಿ. ಈ ಕ್ಷಣ ಈ ಲೋಕದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಗಳ
ವಿಚಾರ ಏನು, ಅದು ಯಾಕೆ ಆಗ್ತಾ ಇದೆ ಎನ್ನುವಂತೆ ತಿಳಿದುಕೊಳ್ಳುವಂತ ಜ್ಞಾನವನ್ನ ನಮಗೆ ನೀಡಿರಿ ಸ್ವಾಮಿ. ಆ ಜ್ಞಾನದಿಂದಲೇ ನಾವು ನಿಮ್ಮಲ್ಲಿ ಭಯಭಕ್ತಿಯಿಂದ ನೆಲೆಗೊಂಡು ಕೊನೆಯ ದಿನದಲ್ಲಿ ನಿಮ್ಮಲ್ಲಿಯೇ ಬಂದು ಸೇರುವ ಸೌಭಾಗ್ಯದ ಬದುಕನ್ನು ಹೊಂದಿಕೊಳ್ಳಲು ಬೇಕಾದ ಎಲ್ಲ ವರದಾನಗಳಿಂದ, ಎಲ್ಲ ಕೃಪಾ ವರದಾನಗಳಿಂದ, ಪವಿತ್ರಾತ್ಮರಿಂದ ನಮ್ಮನ್ನು ಅಭ್ಯಂಗಿಸಿ ಮುನ್ನಡೆಸಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.